ಇನ್ಸೈಟ್ ರಶ್ ಕನ್ನಡಕ್ಕೆ ಸ್ವಾಗತ. ನಾನು ರೂಪಲತಾ. ನಮ್ಮ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ವಿಚಾರಕ್ಕೆ ಮುಕ್ತಾಯವೇ ಇಲ್ಲ ಅಂತಿದ್ರೆ ಅದು ಮೋಸ್ಟ್ಲಿ ಮುಖ್ಯಮಂತ್ರಿ ಪಟ್ಟದ ಕಿತ್ತಾಟ. ತಾವೇ ಅಹಿಂದ ಮತಗಳ ಅಸಮಾನ ನಾಯಕ ಅಂತ ಹೇಳ್ಕೊಳ್ಳೋ ಸಿದ್ದರಾಮಯ್ಯ ಆ ಪಟ್ಟದಲ್ಲಿ ಕೂತಿದ್ದಾರೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಕಾಂಗ್ರೆಸ್ ಗೆಲ್ಲೋಕೆ ಶ್ರಮಿಸಿದ್ದೆ ನಾನು, ರಾಜ್ಯದಾದ್ಯಂತ ತಿರುಗಾಡಿ ಗಾರುಡಿ ಮಾಡಿ ಪಕ್ಷ ಸಂಘಟಿಸಿ ಸಂಪನ್ಮೂಲ ಒದಗಿಸಿ ಹೇಳಿದ ಟಾರ್ಗೆಟ್ ರೀಚ್ ಮಾಡಿದ್ದೆ ನಾನು. ಸೊ ಆಡಳಿತಾವಧಿ ಮುಗಿಯೋದ್ರಲ್ಲಿ ನಾನು ಸಿಎಂ ಆಗಲೇಬೇಕು ಅಂತ ಪಟ್ಟು ಹಿಡಿದು ನಿಂತು ಬಿಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಈ ಮಾತನ್ನ ಕಾಂಗ್ರೆಸ್ಸಿಗರು ಓಪನ್ ಆಗಿ ಹೇಳ್ತಾ ಇಲ್ಲ. ಬಟ್ ಆಗ್ತಾ ಇರೋ ಬೆಳವಣಿಗೆ, ಬರ್ತಾ ಇರೋ ಹೇಳಿಕೆ, ಪದೇ ಪದೇ ಹೈಕಮಾಂಡ್ ಭೇಟಿ, ಇವೆಲ್ಲ ಈ ಮಾತನ್ನು ನಂಬದೇ ಇರೋಕೆ ಬಿಡ್ತಾ ಇಲ್ಲ. ಜನರಂತೂ ಇಷ್ಟೂ ಕಾಲ ಪೈಪೋಟಿ ಇರೋದೇ ಈ ಇಬ್ಬರ ನಡುವೆ ಅಂದ್ಕೊಂಡಿದ್ರು. ಬಟ್ ಈಗ ಈ ರೇಸಲ್ಲಿರೋದು ಈ ಇಬ್ಬರಷ್ಟೇ ಅಲ್ಲ, ಅಖಾಡಕ್ಕೆ ಅಸಲಿ ಆಟಗಾರನ ಎಂಟ್ರಿ ಆಗಿದೆ. ಅವರೇ ಜಿ. ಪರಮೇಶ್ವರ್. ಗೃಹ ಸಚಿವ ಜಿ. ಪರಮೇಶ್ವರ್ ಈಗ ಫುಲ್ ಫಾರ್ಮ್ನಲ್ಲಿದ್ದಾರೆ. ನನಗೆ ಸಿಎಂ ಆಗೋ ಯೋಗ್ಯತೆ ಇದೆಯಾ ಇಲ್ವಾ ಅಂತ ಪದೇ ಪದೇ ಸಾಬೀತು ಮಾಡೋ ಅಗತ್ಯ ಇಲ್ಲ ಅಂತ ಗುಡುಗೋ ಮೂಲಕ ತಮ್ಮ ವಿರೋಧಿಗಳಿಗೆ ಖಡಕ್ಕಾಗಿಯೇ ಉತ್ತರ ಕೊಟ್ಟಿದ್ದಾರೆ. ಈ ಹಿಂದೆ 5 ವರ್ಷ ಕೆಪಿಸಿಸಿ ಅಧ್ಯಕ್ಷನಾಗಿ ಪಾರ್ಟಿನ ಅಧಿಕಾರಕ್ಕೆ ತಂದಿದ್ದೇನೆ, DCM ಆಗಿ ಕೆಲಸ ಮಾಡಿದ್ದೇನೆ. ಇಷ್ಟೆಲ್ಲ ಆದಮೇಲೂ ನನ್ನ ಸಾಮರ್ಥ್ಯದ ಬಗ್ಗೆ ಡೌಟ್ ಪಡೋದು ಸರಿನಾ ಅನ್ನೋದು ಅವರ ನೇರ ಪ್ರಶ್ನೆ. ಇನ್ನು ಪಕ್ಷದ ಒಳಗಿನ ಕಿತ್ತಾಟದ ಬಗ್ಗೆನೂ ಅವರು ಸುಮ್ಮನೆ ಕೂತಿಲ್ಲ. KN ರಾಜಣ್ಣ ಅವರಂಥ ನಾಯಕರು ಬಹಿರಂಗವಾಗಿ ಹೇಳಿಕೆ ಕೊಡ್ತಿರೋದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಏನೇ ಇದ್ರೂ 4 ಗೋಡೆ ಮಧ್ಯೆ ಅಥವಾ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತನಾಡಬೇಕು, ಅದನ್ನು ಬಿಟ್ಟು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡೋದು ಸರಿಯಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ತಪ್ಪುಗಳಿದ್ರೆ ಸರಿ ಮಾಡ್ಕೊಳ್ಳೋಣ, ಆದರೆ ಅದು ಸಾರ್ವಜನಿಕವಾಗಿ ತಮಾಷೆ ಆಗಬಾರ್ದು ಅನ್ನೋದು ಅವರ ವಾದ. ಪರಮೇಶ್ವರ್ ಅವರು ತಮ್ಮನ್ನು ತಾವು ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಕರ್ಕೊಂಡಿದ್ದಾರೆ. ಜನರ ಮುಂದೆ ಅಥವಾ ಮೀಡಿಯಾ ಮುಂದೆ ಬಂದು ನಾನೇ ಸಿಎಂ ಆಗಬೇಕು ಅಂದ ತಕ್ಷಣ ಸೀಟು ಸಿಗಲ್ಲ ಅನ್ನೋ ವಾಸ್ತವ ಅವ್ರಿಗೆ ಗೊತ್ತು. ಅಂತಿಮವಾಗಿ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾನು ರೆಡಿ, ಅವರು ಏನೇ ನಿರ್ಧಾರ ತಗೊಂಡ್ರು ನಾನು ಬದ್ಧ ಅಂತ ದೆಹಲಿ ನಾಯಕರಿಗೆ ಪರೋಕ್ಷವಾಗಿ ಸಂದೇಶ ರವಾನಿಸಿದ್ದಾರೆ. ಒಟ್ನಲ್ಲಿ ನಾನು ಸುಮ್ಮನಿದ್ದೀನಿ ಅಂದರೆ ಅಸಮರ್ಥ ಅಂತ ಅಲ್ಲ ಅನ್ನೋ ಥರದ ಮಾತುಗಳ ಮೂಲಕ ತಮ್ಮ ಆಕಾಂಕ್ಷೆಯನ್ನು ಬಿಚ್ಚಿಟ್ಟಿದ್ದಾರೆ. ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಮಾಡೋರಿಗೆ ತಮ್ಮ ಹಳೆಯ ಸಾಧನೆಗಳನ್ನೇ ಉತ್ತರವಾಗಿ ಇಟ್ಟಿದ್ದಾರೆ. ರಾಜಕೀಯದಲ್ಲಿ ಈಗ ಪರಮೇಶ್ವರ್ ಅವರ ಈ ಸೈಲೆಂಟ್ ಬಟ್ ವೈಲೆಂಟ್ ಸ್ಟೇಟ್ಮೆಂಟ್ ದೊಡ್ಡ ಚರ್ಚೆಗಂತೂ ದಾರಿ ಮಾಡಿಕೊಟ್ಟಿದೆ. ಅಂದಹಾಗೆ ಇಷ್ಟಕ್ಕೆಲ್ಲ ಕಾರಣವಾಗಿದ್ದು ರಾಜಣ್ಣ ಅವರಾಡಿದ ಮಾತು. ಕರ್ನಾಟಕದ ರಾಜಕಾರಣದಲ್ಲಿ ಪದೇ ಪದೇ ಚರ್ಚೆಯಾಗುವ ವಿಷಯ, ಮತ್ತೆ ಮತ್ತೆ ಮಾರ್ದನಿಸೋ ಪದ ದಲಿತ ಸಿಎಂ. ಈ ಚರ್ಚೆಗೆ ಕೊನೆ ಮೊದಲೇ ಇಲ್ಲ ಬಿಡಿ. ಈಗ KN ರಾಜಣ್ಣ ಅವರು ಅದನ್ನು ಮತ್ತೆ ಹೊರತಂದಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಗುಸುಗುಸು ಸದ್ದಿನ ನಡುವೆಯೇ ರಾಜಣ್ಣ ಈ ವಿಚಾರ ಎತ್ತಿರೋದು ಕಾಂಗ್ರೆಸ್ ಪಡಸಾಲೆಯಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ಯಾವಾಗಲೂ ಹಳಬ್ರೇನಾ, ಹೊಸಬರಿಗೆ ಚಾನ್ಸ್ ಬೇಡವಾ ಅನ್ನೋ ದಾಟಿಯಲ್ಲಿ ಅವರು ತಮ್ಮ ವಾದ ಮಂಡಿಸಿದ್ದಾರೆ. ರಾಜಣ್ಣ ಅವರ ಲಾಜಿಕ್ ಸಿಂಪಲ್ ಆಗಿದೆ. BJP ಬಂದರೆ ಲಿಂಗಾಯತರಿಗೆ ಪಟ್ಟ ಸಿಗುತ್ತೆ, JDS ಅಧಿಕಾರಕ್ಕೆ ಬಂದರೆ ಒಕ್ಕಲಿಗರು ಸಿಎಂ ಆಗ್ತಾರೆ. ಹಾಗಿದ್ರೆ ಬೇರೆ ಸಮುದಾಯದ ಕಥೆ ಏನು? ದಲಿತರು ಅಥವಾ ಅಲ್ಪಸಂಖ್ಯಾತರು ಈ ರಾಜ್ಯದ ಮುಖ್ಯಮಂತ್ರಿ ಆಗೋಕೆ ಇನ್ನು ಎಷ್ಟು ಕಾಲ ಕಾಯಬೇಕು ಅಂತ ಅವರು ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಈ ಮೂಲಕ ಕೇವಲ 2 ಸಮುದಾಯಗಳ ಸುತ್ತ ರಾಜಕಾರಣ ಸುತ್ತಬಾರ್ದು ಅನ್ನೋದು ಅವರ ಕಳಕಳಿ. ಬಟ್ ಇದು ಕಳಕಳಿನ ರಾಜಕೀಯ ತಂತ್ರನ ಪ್ರಶ್ನೆಗೆ ಉತ್ತರ ನೀವೇ ಹೇಳಿ. ಇದೇ ರಾಜಣ್ಣ ಮಾತಾಡ್ತಾ ವಾಸ್ತವ ಮಾತಾಡಿದರೆ ಬಹಳ ಜನಕ್ಕೆ ಕಹಿ ಅನಿಸುತ್ತೆ. ಆದರೆ ದಲಿತರು ಯಾಕೆ ಸಿಎಂ ಆಗಬಾರ್ದು ಅಂತ ಕೇಳೋ ಮೂಲಕ ಹೈಕಮಾಂಡ್ಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಇಷ್ಟು ದಿನ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ನಡೀತಿದ್ದಂಥ ಅಧಿಕಾರ ಹಂಚಿಕೆಯ ಚರ್ಚೆಗೆ ಈಗ ರಾಜಣ್ಣ ಅವರು ದಲಿತ ಕಾರ್ಡ್ ಪ್ಲೇ ಮಾಡೋ ಮೂಲಕ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇದು ಪರೋಕ್ಷವಾಗಿ ಪರಮೇಶ್ವರ್ ಅವರಂಥ ನಾಯಕರಿಗೆ ಸಪೋರ್ಟ್ ಕೊಟ್ಟಂತೆಯೇ ಕಾಣ್ತಿದೆ.
ಒಟ್ನಲ್ಲಿ ರಾಜಣ್ಣ ಅವರ ಈ ಹೇಳಿಕೆ ಸುಮ್ಮನೆ ಬಂದಿದ್ದಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಗಾಳಿ ಜೋರಾಗಿ ಬೀಸುತ್ತಿರುವಾಗಲೇ ಇಂಥದ್ದೊಂದು ವಿಚಾರ ಪ್ರಸ್ತಾಪಿಸಿರೋದು ಬೇರೆ ಯಾವುದೋ ದೊಡ್ಡ ಪ್ಲಾನ್ನ ಭಾಗ ಇರಬಹುದು. ಸದ್ಯಕ್ಕಂತೂ ಕಾಂಗ್ರೆಸ್ ಒಳಗಡೆ ಈ ಸಿಎಂ ಕುರ್ಚಿಗಾಗಿ ನಡೀತಿರೋ ಮ್ಯೂಸಿಕಲ್ ಚೇರಾಟ ಸಖತ್ ಇಂಟ್ರೆಸ್ಟಿಂಗ್ ಆಗಿ ತಿರುವು ಪಡಿತಿದೆ. ದಲಿತ ಸಿಎಂ ಅನ್ನೋ ಪದ ಕಿವಿಗೆ ಬೀಳ್ತಿದ್ದ ಹಾಗೆ ಕಣ್ಮುಂದೆ ಬಂದವರೇ ಜಿ ಪರಮೇಶ್ವರ್ ಸಿಎಂ ರೇಸ್ಗೆ ಇಳಿಯೋದಕ್ಕೆ ಬಲವಾದ ಕಾರಣಗಳಿವೆ. ಅವರು ಕೇವಲ ಒಬ್ಬ ನಾಯಕ ಅಲ್ಲ, ದಶಕಗಳ ಕಾಲ ರಾಜಕೀಯದಲ್ಲಿ ಪಳಗಿದವರು. 5 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದು, ಡಿಸಿಎಂ ಆಗಿ ಕೆಲಸ ಮಾಡಿರೋ ಅನುಭವ ಅವರಿಗೆ ದೊಡ್ಡ ಪ್ಲಸ್ ಪಾಯಿಂಟ್. ಪಕ್ಷದ ಜೊತೆ ಅವರ ಇಮೇಜ್ ಮತ್ತು ದಲಿತ ಸಮುದಾಯದ ಪ್ರಬಲ ನಾಯಕ ಅನ್ನೋದು ಅವರನ್ನ ಈ ಸಲದ ಸಿಎಂ ರೇಸಿಗೆ ಕರ್ಕೊಂಡು ಬಂದಿದೆ. ಸಾಮರ್ಥ್ಯದ ವಿಷಯ ಬಂದಾಗ ಅವರು ಯಾರಿಗಿಂತಲೂ ಕಡಿಮೆ ಇಲ್ಲ ಅನ್ನೋದು ಅವರ ಬೆಂಬಲಿಗರ ವಾದ. ಆದರೆ 2013ರ ಆ ಒಂದು ಸೋಲು ಪರಮೇಶ್ವರ್ ಅವರ ರಾಜಕೀಯ ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟ್. ಅದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಪರಮೇಶ್ವರ್ ಅವರೇ ಸಿಎಂ ಆಗೋದು ಪಕ್ಕಾ ಆಯಿತು. ಆದರೆ ಕೊರಟಗೆರೆ ಕ್ಷೇತ್ರದಲ್ಲಿ ಅವರು ಅನಿರೀಕ್ಷಿತವಾಗಿ ಸೋತಿದ್ದರಿಂದ ಆ ಸುವರ್ಣ ಅವಕಾಶ ಕೈತಪ್ಪಿ ಸಿದ್ದರಾಮಯ್ಯ ಅವರ ಪಾಲಾಯಿತು. ಅಂದು ಗೆದ್ದಿದ್ದರೆ ಇಷ್ಟೊತ್ತಿಗೆ ಸಿಎಂ ಆಗಿಬಿಡ್ತಿದ್ರು ಅನ್ನೋ ಮಾತು ಇಂದಿಗೂ ಅವರ ಅಭಿಮಾನಿಗಳಲ್ಲಿ ಬೇಸರ ಮೂಡಿಸುತ್ತೆ. ಹಾಗಾಗಿಯೇ ಈಗ ಬಂದಿರೋ ಅವಕಾಶವನ್ನು ಈ ಬಾರಿ ಅವರು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ಅನ್ನೋ ಹಠಕ್ಕೆ ಬಿದ್ದಂತಿದೆ. ಆದರೆ ಕಹಾನಿ ಮೇ ಮೇಜರ್ ಟ್ವಿಸ್ಟ್ ಏನ್ ಗೊತ್ತಾ? ಇದೇ ದಲಿತ ಸಿಎಂ ಕದನಕ್ಕೆ ಮತ್ತೊಂದು ದಿಗ್ಗಜ ಕದನ ಕಣಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಹೆಸರು ಸತೀಶ್ ಜಾರಕಿಹೊಳಿ. ಈ ಕತೆ ಇಲ್ಲಿಗೆ ಮುಗಿಯಲ್ಲ, ಮುಂದೇನಾಗಲಿದೆ ಅಂತ ಮತ್ತೆ ಮಾತಾಡೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಇನ್ಸೈಟ್ ರಶ್ ಕನ್ನಡ. ನಮಸ್ಕಾರ.